ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ತುಲಾ ರಾಶಿಯವರ ಒಂದು ಕರ್ಮಫಲದ ಕಾಲ ಶುರುವಾಗುವಂತಹದ್ದು ಬಂದಿದೆ. ಕಳೆದ ಕೆಲವೊಂದು ಸಮಯಗಳಿಂದ ನೀವು ಅನುಭವಿಸಿದಂತಹ ಕಷ್ಟಕ್ಕೆ, ಮಾನಸಿಕವಾದಂತಹ ಅಲೆದಾಟಕ್ಕೆ ಈಗ ಒಂದು ಸುಖಾಂತ್ಯ ಸಿಗುವಂತಹ ಕಾಲ ಬಂದಿದೆ. 2026ನೇ ಇಸವಿಯ ಜೂನ್ ತಿಂಗಳಲ್ಲಿ ನಡೀತಾ ಇರುವಂತಹ ಗುರುವಿನ ಒಂದು ಸಂಚಾರ ಅನ್ನುವಂತಹದ್ದು ವಿಶೇಷವಾಗಿ ತುಲಾ ರಾಶಿಯವರ ಒಂದು ವೃತ್ತಿ ಗೌರವದ ಮೇಲೆ ಎಂತಹ ಪ್ರಭಾವವನ್ನ ಬೀರಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂತಹ ಫಲ ಅನ್ನುವಂತಹ ಸಿಗುವಂತಹ ಕಾಲ ಹತ್ತಿರ ಬಂದಿದ್ಯಾ? ಹಾಗೆಯೇ ತುಲಾ ರಾಶಿಯವರ ಭವಿಷ್ಯವನ್ನ ಉಜ್ವಲಗೊಳಿಸುವಂತಹ ಈ ಒಂದು ವಿಶೇಷ ಮಾಹಿತಿಯನ್ನ ತಿಳಿಯಲು ವಿಡಿಯೋನ ಕೊನೆಯವರೆಗೂ ನೋಡ್ಬೇಕಾಗ್ತದೆ. ಹಾಗೇನೆ ಈ ಒಂದು ಸಂಚಿಕೆಯಲ್ಲಿ ನಾವು ನಿಮ್ಗೆ ಅತ್ಯಂತವಾದಂತಹ ಒಂದು ಶುಭವಾದಂತಹ ಪರಿಹಾರಗಳನ್ನ ಈ ತುಲಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೇವೆ. ಈ ವಿಷಯಕ್ಕೆ ಬರೋಕ್ಕೂ ಮೊದಲು ಒಂದು ಸಣ್ಣದಾದಂತಹ ಮಾತನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನ್ನಿಸ್ತಾ ಇದೆಯಾ? ಮದುವೆ ವಿಚಾರದಲ್ಲಿ ವಿಳಂಬವಾಗ್ತಾ ಇದೆ, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳಿದಾಗ್ತಿದೆ, ಮಾನಸಿಕವಾದಂತಹ ಶಾಂತಿ ಇಲ್ಲ, ಹಾಗೆ ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನುವಂಥದ್ದಾದ್ರೆ ಇವು ಸಾಮಾನ್ಯ ಸಮಸ್ಯೆಗಳಾಗಿ ನಿಮ್ಗೆ ಕಾಣಬಹುದು. ಆದ್ರೆ ಇದರ ಹಿಂದೆ ಆಳವಾದಂತಹ ಗ್ರಹಸ್ಥಿತಿಗಳ ಕಾರಣವಾಗಿರ್ತದೆ. ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನ ಸಿಕ್ಕರೆ ಮಾತ್ರ ಈ ಸುಳಿಯಿಂದ ನೀವು ಹೊರಬರಲು ಸಾಧ್ಯವಾಗ್ತದೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗ್ತದೆ? ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಅಥವಾ ಅವರ ಜೊತೆ ಮಾತನಾಡಲು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಯನ್ನ ಒಮ್ಮೆ ಸಂಪರ್ಕಿಸಿ, ಒಮ್ಮೆ ಮಾತನಾಡಿ ನೋಡಿ. ಈಗ ಬೇಕಾಗಿರುವಂತಹ ಉತ್ತರ ನಿಮ್ಗೆ ಸಿಗ್ತಾ ಹೋಗ್ತದೆ. ಗುರುಗ್ರಹದ ಸಂಚಾರ ಅನ್ನುವಂತಹದ್ದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲು ಸುಮಾರು 12 ತಿಂಗಳನ್ನ ತೆಗೆದುಕೊಳ್ತದೆ. ಜೂನ್ 2026ನೇ ಇಸವಿಯಲ್ಲಿ ಗುರುವು ಕರ್ಕಾಟಕ ರಾಶಿಗೆ, ಅಂದ್ರೆ ಈಗ ಮಿಥುನದಿಂದ ಕರ್ಕಾಟಕ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಈ ಒಂದು ಕರ್ಕಾಟಕ ರಾಶಿ ಅನ್ನುವಂತಹದ್ದು ತುಲಾ ರಾಶಿಯವರಿಗೆ 10ನೆಯ ಮನೆಯಾಗಿರ್ತದೆ. 10ನೇ ಮನೆಗೆ ಗುರುವಿನ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ತುಲಾ ರಾಶಿಯವರಿಗೆ ಇದು 10ನೆಯ ಮನೆಯನ್ನ ಕರ್ಮಸ್ಥಾನ ಅಂತ ಹೇಳಿ ಕರೀತಾರೆ. ಕರ್ಕಾಟಕ ರಾಶಿಗೆ ಗುರುವಿನ ಒಂದು ಉಚ್ಚ ಸ್ಥಾನ ಆಗಿರೋದ್ರಿಂದಾಗಿ ತುಲಾ ರಾಶಿಯಲ್ಲಿ ಇರುವಂತವರಿಗೆ ವೃತ್ತಿ ಜೀವನದಲ್ಲಿ ಮತ್ತು ಸಮಾಜದಲ್ಲಿ ಅತಿ ಉನ್ನತವಾದಂತಹ ಸ್ಥಾನಮಾನಗಳು ಸಿಗಲಿರುವಂತಹದ್ದು. ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಕ್ಕೆ ಈಗ ಮಾನ್ಯತೆ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ. ಈ ಒಂದು ವರ್ಷದಲ್ಲಿ ಗುರುವಿನ ಒಂದು ಸಂಚಾರ ಯೋಗ ಇರೋದ್ರಿಂದಾಗಿ ಮದುವೆ ಮತ್ತು ಕೌಟುಂಬಿಕ ವಿಚಾರವಾಗಿ ಹೇಗಿದೆ? ತುಲಾ ರಾಶಿಯಲ್ಲಿರುವಂತಹವರು ಕುಟುಂಬದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಂಡು ನಿಮ್ಮ ಸಂಗಾತಿಯ ಕಡೆಯಿಂದ ನೀವು ಆರ್ಥಿಕವಾಗಿ ಮತ್ತು ವೃತ್ತಿಪರವಾಗಿ ದೊಡ್ಡ ಮಟ್ಟದಂತಹ ಬೆಂಬಲವನ್ನ ಪಡ್ಕೊಳ್ತಾ ಹೋಗ್ತೀರಿ. ಹಾಗೇನೆ ಅವಿವಾಹಿತರು ಯಾರಿರ್ತೀರಿ ಅಂತವ್ರಿಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ಅಥವಾ ವೃತ್ತಿ ಸಂಬಂಧಿತವಾದಂತಹ ಕಾರ್ಯಕ್ರಮಗಳಲ್ಲಿ ಉತ್ತಮವಾದಂತಹ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆಗಿದೆ. ಯಾರು ಅವಿವಾಹಿತರಿದ್ದೀರಿ ಅಂತವ್ರಿಗೆ ಬಹಳ ಬಂಪರ್ ಆಫರ್ ಅಂತಾನೆ ಹೇಳಬಹುದು. ಮನೆಯಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆ ಆಗೋದ್ರಿಂದಾಗಿ ನಿಮಗೆ ನೆಮ್ಮದಿ ಅನ್ನುವಂತಹದ್ದು ತರಲಿರುವಂತಹದ್ದು. ಮಕ್ಕಳ ಪ್ರಗತಿಯಿಂದ ಕುಟುಂಬದಲ್ಲಿ ಗೌರವ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯಾಗಿದೆ. ಹಾಗೇನೆ ಆಸ್ತಿ ವಿಚಾರದಲ್ಲಿ ಮತ್ತು ಆರ್ಥಿಕವಾದಂತಹ ವಿಚಾರದಲ್ಲಿ ಹೇಗಿದೆ ಅಂತ ನೋಡಿದ್ರೆ, ತುಲಾ ರಾಶಿಯಲ್ಲಿರುವಂತವ್ರಿಗೆ ಹಣಕಾಸಿನ ವಿಚಾರದಲ್ಲಿ ತುಲಾ ರಾಶಿಯವರು ಹೂಡಿಕೆ ಮಾಡುವಂತಹ ಅದ್ಭುತವಾದಂತಹ ವರ್ಷ. ವಿಶೇಷವಾಗಿ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ದೊಡ್ಡ ಮೊತ್ತದಾದಂತಹ ಹಣವನ್ನ ನೀವು ಪಡ್ಕೊಳ್ಳುವಂತಹ ಯೋಗವನ್ನ ಈ ವರ್ಷ ಪಡ್ಕೊಳ್ತಾ ಇದ್ದೀರಿ. ಸ್ವಂತವಾದಂತಹ ಆಫೀಸ್ ಅಥವಾ ಶೋರೂಮ್ ಅಥವಾ ಕೆಲಸದ ನಿಮಿತ್ತ ಹೊಸ ಕಟ್ಟಡವನ್ನ ಖರೀದಿ ಮಾಡಬೇಕು ಅನ್ನುವಂತ ಕನಸು ಈ ವರ್ಷ ನನಸಾಗಲಿರುವಂತಹದ್ದು. ಹಳೆಯ ಸಾಲಗಳನ್ನೆಲ್ಲ ತೀರಿಸಿಕೊಳ್ಳಲು ಬೇಕಾದಂತಹ ಹಣದ ಒಂದು ಹರಿವು ಅನ್ನುವಂಥದ್ದು ನಿಮ್ಮ ಕಡೆಗೆ ಈ ವರ್ಷ ಬರಲಿರುವಂತಹದ್ದು. ಸ್ಥಿರಾಸ್ತಿಯನ್ನ ಬರಮಾಡ್ಕೊಳ್ಳುವಂತಹ ಲಾಭಾಂಶಗಳು ಕೂಡ ನಿಮ್ಗೆ ಈ ವರ್ಷ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರುವಂತಹದ್ದು. ಎಲ್ಲಾ ರೀತಿಯಾದಂತಹ ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳೆಲ್ಲ ಈ ವರ್ಷ ನಿವಾರಣೆ ಆಗ್ತಾ ಹೋಗ್ತದೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನೋಡಿದಾಗ 10ನೆಯ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವಂತಹ ಗುರುವಿನ ಸಂಚಾರ ಅನ್ನುವಂಥದ್ದು ಈ ಒಂದು ತುಲಾ ರಾಶಿಯಲ್ಲಿರುವಂತಹವರಿಗೆ ವೃತ್ತಿ ರಂಗದಲ್ಲಿ ನಿಮ್ಮದೇ ಆದಂತಹ ಹವಾವನ್ನ ಕ್ರಿಯೇಟ್ ಮಾಡ್ತದೆ. ಹಾಗೇನೆ ಉದ್ಯೋಗಸ್ಥರಿಗೆ ಒಂದು ದೊಡ್ಡ ಮಟ್ಟದ ಒಂದು ಪ್ರಮೋಷನ್ ಅಥವಾ ಒಂದು ಹೊಸ ಜವಾಬ್ದಾರಿಗಳು ಅನ್ನುವಂಥದ್ದು ಸಿಗಲಿರುವಂತಹದ್ದು. ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತವಾದಂತಹ ಸಂಸ್ಥೆಗಳಲ್ಲಿ
ಕೆಲಸ ಸಿಗುವಂತಹ ಯೋಗ ಅನ್ನುವಂತಹದಿದೆ. ಇನ್ನು ವ್ಯಾಪಾರಸ್ಥರಿಗೆ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲನ್ನ ಸ್ಥಾಪಿಸಿಕೊಳ್ಳಲು ಇದು ಒಳ್ಳೆಯ ಸಮಯ ಅಂತಾನೆ ಹೇಳಬಹುದು. ಇನ್ನು ಯಾರಿಗಾದ್ರೂ ಒಂದು ಹೊಸದಿದಂತಹ ಐಡಿಯಾಗಳಿದೆ, ಆ ಒಂದು ಹೊಸ ಸ್ಟಾರ್ಟ್ಅಪ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಿ ಅಂತವ್ರಿಗೂ ಕೂಡ ಬಹಳ ಚೆನ್ನಾಗಿರುವಂತಹದ್ದು. ಇನ್ನು ಯಾರು ಈ ಒಂದು ತಮ್ಮ ಒಂದು ಶ್ರಮದ ಮೇಲೆ ಮಾರುಕಟ್ಟೆಯಲ್ಲಿ ದೊಡ್ಡದಾದಂತಹ ಬೆಲೆಯನ್ನ ಹೂಡಿಕೆಯನ್ನ ಮಾಡಿರ್ತಾರೆ, ಅದಕ್ಕೂ ಕೂಡ ಅದ್ಭುತವಾದಂತಹ ಸಮಯ ರಿಟರ್ನ್ಸ್ ಅನ್ನ ಪಡ್ಕೊಳ್ಳಿಕ್ಕೆ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಹೆಚ್ಚಿನ ಅಧಿಕಾರ ಸಿಗುವಂತಹ ಸಂಭವಗಳು ಈ ಒಂದು ವರ್ಷದಲ್ಲಿ ನೀವು ಕಾಣ್ತಾ ಹೋಗ್ತೀರಿ. ಇನ್ನು ಇಷ್ಟೆಲ್ಲ ಅನುಕೂಲಗಳಿದೆ ಗುರುವಿನ ಒಂದು ಯೋಗದಿಂದಾಗಿ. ಕೆಲವೊಂದು ವಿಚಾರಗಳಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸಲೇಬೇಕಾಗ್ತದೆ. ಏನಪ್ಪಾ ಅದು ಅನ್ನೋದಾದ್ರೆ, ಕೆಲಸದ ಒತ್ತಡದಿಂದಾಗಿ ಕುಟುಂಬಕ್ಕೆ ಸಮಯವನ್ನ ನೀಡುವಂತದನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು. ಇದರ ಬಗ್ಗೆ ನೀವು ಗಮನ ಹರಿಸಬೇಕಾಗ್ತದೆ. ಅದೇದಂತಹ ಕೆಲಸ ನಿಮ್ಮ ಆರೋಗ್ಯದ ಮೇಲೆ ವಿಶೇಷವಾಗಿ ಬೆನ್ನು ನೋವನ್ನ ಅಥವಾ ಮಾನಸಿಕವಾದಂತಹ ಆಯಾಸವನ್ನ ತರಲಿರುವಂತಹದ್ದು. ಹಾಗಾಗಿ ಕೆಲಸದ ಒತ್ತಡದಿಂದ ಸ್ವಲ್ಪ ವಿರಾಮವನ್ನ ಪಡ್ಕೊಳ್ಬೇಕಾಗ್ತದೆ. ಸಹೋದ್ಯೋಗಿಗಳ ಜೊತೆ ಒಂದು ಸಣ್ಣ ಪುಟ್ಟದಂತಹ ಜಗಳಗಳಾಗಿರ್ಬಹುದು, ಕಿರಿಕಿರಿಗಳ ಆಗದ ರೀತಿಯಾಗಿ ನೀವು ನೋಡ್ಕೊಳ್ಬೇಕಾಗ್ತದೆ. ಇನ್ನು ವ್ಯವಹಾರದಲ್ಲಿ ಪಾರದರ್ಶಕತೆ ಇಲ್ಲದಿದ್ರೆ ಅನಗತ್ಯವಾದಂತಹ ಟೀಕೆಗಳಿಗೆ ಗುರಿಯಾಗಬೇಕಾಗ್ತದೆ. ಹಾಗಾಗಿ ಪಾರದರ್ಶಕತೆಯನ್ನ ನೀವು ಮೇಂಟೈನ್ ಮಾಡ್ಬೇಕಾಗ್ತದೆ. ಈ ರೀತಿಯಾಗಿರುವಂತಹದ್ದು. ಇನ್ನು ಇದು ಗುರುಗ್ರಹ ಒಂದು ಅನುಕೂಲತೆಯನ್ನು ನೀವು ಪಡ್ಕೊಳ್ಬೇಕು ಅಂದ್ರೆ, ಗುರುಗ್ರಹದ ಅನುಗ್ರಹ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ಪರಿಹಾರವನ್ನು ಕೂಡ ಮಾಡ್ಕೊಳ್ಬೇಕು. ಪ್ರತಿ ಗುರುವಾರ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಮುತ್ತೈದೆಯರಿಗೆ ಹಳದಿ ಬಣ್ಣದ ಹಣ್ಣುಗಳನ್ನ ದಾನವಾಗಿ ನೀಡಿ. ಇನ್ನು ಕೆಲಸಕ್ಕೆ ಹೋಗುವಾಗ ಹಿರಿಯರ ಆಶೀರ್ವಾದವನ್ನ ಪಡ್ಕೊಂಡು ನೀವು ಕೆಲಸಕ್ಕೆ ಹೊರಗಡೆ ಹೋಗ್ಬೇಕಾಗ್ತದೆ. ಓಂ ಶ್ರೀಂ ಹೀಂ ಕ್ಲೀಂ ಗುರವೇ ನಮಃ ಅನ್ನುವಂತ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಸಾಧ್ಯವಾದಷ್ಟು ನೀವು ಪಠನೆ ಮಾಡೋದ್ರಿಂದಾಗಿ ನಿಮ್ಗೆ ಗುರುವಿನ ಅನುಗ್ರಹ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ನಿಮ್ಮ ಕರ್ಮ ಅನ್ನುವಂಥದ್ದು ಶುದ್ಧವಾಗಿರ್ಲಿ, ಫಲ ಅನ್ನುವಂಥದ್ದು ತಾನಾಗಿಯೇ ನಿಮ್ಗೆ ಹುಡುಕಿಕೊಂಡು ಬರಲಿದೆ ಈ ವರ್ಷ. ಈ ಮಾಹಿತಿ ಅನ್ನುವಂಥದ್ದು ನಿಮ್ಗೆ ಖಂಡಿತವಾಗಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಓಂ ಗುರುದೇವ್ ಅಂತ ಹೇಳಿ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.